ಬ್ಯಾಕ್. ಮಲೆನಾಡು ಎಂದಿಗೂ ಸ್ವರ್ಗ. ಆದರೆ ಮಳೆಗಾಲದಲ್ಲಿ ಮಲೆನಾಡಿಗರ ಬದುಕು ಶೋಚನೀಯ. ರಾತ್ರಿ ಆಯಿತು ಅಂದ್ರೆ ಕತ್ತಲೆಯಲ್ಲೇ ದಿನ ದೂಡಬೇಕಾದಂತಹ ಅನಿವಾರ್ಯತೆ ಶುರುವಾಗುತ್ತೆ. ದೀಪಗಳು ಇಲ್ಲದೆ ಹೋದ್ರೆ ಕಗ್ಗತ್ತಿಲಿನಲ್ಲೇ ಜನರು ಕಾಲ ಕಳೆಯುವ ಸ್ಥಿತಿ. ಅದಕ್ಕೆ ಮಳೆ ಬೇಡಪ್ಪ ಬೇಡ ಅಂತಾರೆ ಇಲ್ಲಿನ ಜನ. ಆ ಕುರಿತ ಒಂದು ವರದಿದೆ, ಬನ್ನಿ ನೋಡ್ತಾ ಹೋಗೋಣ. ವಾಡಿಕೆಗೆ ಮೊದಲೇ ಮಲೆನಾಡಿನಲ್ಲಿ ಮಳೆಯ ನರ್ತನ. ವಿದ್ಯುತ್ ಇಲ್ಲದೆ ಕಗ್ಗತ್ತಲಲ್ಲಿ ಮುಳುಗಿವೆ ಅನೇಕ ಗ್ರಾಮಗಳು. ಕತ್ತಲೆಯಲ್ಲಿ ಮುಳುಗಿದ ಗ್ರಾಮಗಳಿಗೆ ದೀಪಗಳೇ ಆಸರೆ. ಹೌದು, ಅಂದ ಹಾಗೆ ಮಲೆನಾಡಿನಲ್ಲಿ ಎಡಬಿಡದೆ ಸುರಿಯುವ ವರುಣ ತನ್ನ ರೌದ್ರ ನರ್ತನ ತೋರಿಸಲು ಶುರು ಮಾಡ್ತಾನೆ. ಜೊತೆಗೆ ಗಾಳಿಯ ಅಬ್ಬರಕ್ಕೆ ಬೃಹತ್ ಗಾತ್ರದ ಮರಗಳು ನೆಲಕಚ್ಚುತ್ತೆ. ಇದರಿಂದಾಗಿ ಸಾಲು ಸಾಲು ವಿದ್ಯುತ್ ಕಂಬಗಳು ಮುರಿದು ಬೀಳೋದ್ರಿಂದ ಇನ್ವರ್ಟರ್ಗಳು ಕಾರ್ಯನಿಲ್ಲಿಸುತ್ತೆ. ಬಿಸಿಲು ಕಾಣದ ಸೋಲಾರ್ಗಳು ಜಡ ಹಿಡಿದು ಬಿಡುತ್ತೆ. ಅನೇಕ ಗ್ರಾಮಗಳು ದಿನಗಟ್ಟಲೆ ಕತ್ತಲೆಯಲ್ಲಿ ಮುಳುಗುವ ಅನಿವಾರ್ಯತೆ ಸೃಷ್ಟಿಯಾಗಿ ಬಿಡುತ್ತೆ. ಚಾರ್ಜ್ ಆಗದೆ ಮೊಬೈಲ್ಗಳು ವರ್ಕ್ ಮಾಡೋದನ್ನ ನಿಲ್ಲಿಸಿ ಬಿಡುತ್ತೆ. ಆವಾಗ ಮಳೆ ಬರುತ್ತಿದ್ರು ನಮ್ಮ ಕರೆಂಟಿಂದು ತುಂಬ ಸಮಸ್ಯೆ ಆಗುತ್ತೆ. ನಾವು ದೀಪದ ಬೆಳಕಲ್ಲಿ ಬದುಕಬೇಕು. ಈಗ ಇದು ಮೆಸ್ಕಾಂ ಅಧಿಕಾರಿಗಳು ಬೇಸಿಗೆಯಲ್ಲಿ ರೂಟಲ್ಲಿ ಕ್ಲಿಯರ್ ಮಾಡಿ ಕಂಬಗಳೆಲ್ಲ ಇದು ಮಾಡಿ ಕರೆಕ್ಟಾಗಿ ಇದು ಮಾಡಿ ಮರ ಕಡ್ದು ಇದು ಮಾಡಿದರೆ ಇಲ್ಲಿ ಯಾವಾಗಲೂ ಇದಿರುತ್ತೆ. ಅವರು ಈಗ ಬಂದು ಈಗ ಇದು ಮಾಡ್ಕೊಂಡು ಅರ್ಜೆಂಟ್ ಮಾಡಿದರೆ 4-5 ದಿನ ಕರೆಂಟ್ಗಳಿರಲ್ಲ, ಮೊಬೈಲ್ ಇರಲ್ಲ. ನಾವು ದೀಪದ ಬೆಳಕಲ್ಲಿ. ಇನ್ನು ಮಳೆಗಾಲ ಶುರುವಾದರೆ ವಿದ್ಯುತ್ಗಿಂತ ಗ್ರಾಮದ ಜನರು ಅವಲಂಬಿಸುವುದು ಡೀಸೆಲ್ ಮತ್ತು ಸೀಮೆ ಎಣ್ಣೆ ದೀಪಗಳನ್ನು. ಮಲೆನಾಡು ದಟ್ಟ ಅರಣ್ಯಗಳಿಂದ ಕೂಡಿದ್ದು ಒಂಟಿ ಮನೆಗಳೇ ಹೆಚ್ಚಾಗಿ ಕಂಡುಬರುತ್ತೆ. ಇದರ ಜೊತೆಗೆ ಹಾವು ಹಾಗೂ ಕಾಡು ಪ್ರಾಣಿಗಳ ಉಪಟಳದ ಭಯವು ಜನರನ್ನ ಹೆಚ್ಚಾಗಿ ಕಾಡುತ್ತೆ. ಪ್ರತಿ ಬಾರಿ ಕೂಡ ಇಂತಹ ಸಮಸ್ಯೆಗಳು ಮರುಕಳಿಸುತ್ತಲೇ ಇರುತ್ತೆ. ಹೀಗಾಗಿ ಅಂತಹ ಭಾಗಗಳಿಗೆ ವಿದ್ಯುತ್ ಅನಿವಾರ್ಯವಾಗಿದ್ದು ಮಳೆಗಾಲ ಶುರುವಾದ ಮೇಲೆ ಮೆಸ್ಕಾಂ ಸಿಬ್ಬಂದಿ ಎಚ್ಚೆತ್ತುಕೊಳ್ಳುತ್ತಾರೆ. ಅದರ ಬದಲು ಈ ಬಾರಿಯಾದರೂ ಮೊದಲೇ ಎಚ್ಚೆತ್ತುಕೊಂಡು ವಿದ್ಯುತ್ ಲೈನ್ ಸಂಪರ್ಕಗಳನ್ನು ದುರಸ್ತಿಪಡಿಸಿ ಸಮಸ್ಯೆಗಳಿಗೆ ಬ್ರೇಕ್ ಹಾಕಬೇಕು ಅನ್ನೋದು ಜನರ ಆಗ್ರಹ. ಭರತ್ ಬೆಟ್ಟದ ಮನೆ, ಗ್ಯಾರಂಟಿ ನ್ಯೂಸ್, ಚಿಕ್ಕಮಗಳೂರು.